ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬೆಳಗಿನ ಜಾವ 5 ಗಂಟೆಗೆ 10 ನಿಮಿಷ ಕಡಿಮೆ ಇದೆ ಫ್ರೆಂಡ್ಸ್. ಎದ್ದು ದೇವ್ರ ದರ್ಶನ ಮಾಡಿ ಸ್ವಲ್ಪ ಟೀ ಮಾಡೋಣ ಅಂತ ಇಟ್ಟೆ. ಟೀ ಪುಡಿ ಖಾಲಿಯಾಗಿತ್ತು. ಮೊನ್ನೆ ನಮ್ಮ ಮನೆಯವ್ರು ರೇಷನ್ ತಂದಿದ್ರು. ರೇಷನಲ್ಲಿದ್ದಿದ್ದು ಟೀ ಪುಡಿನ ಹೊಡೆದು ಟೀ ಮಾಡ್ಕೊಂಡು ಕುಡಿದ್ವಿ. ನೆಕ್ಸ್ಟು ಬಟಾಣಿ ನೆನೆಸಿಟ್ಟಿದ್ದೆ ರಾತ್ರಿ ಪಲ್ಯ ಮಾಡೋಕ್ಕೆ. ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ಮಾಡೋಣ ಅಂತ ಬೇಯಿಸೋಕ್ಕಿಟ್ಟೆ. ಅದೇ ರೀತಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ನೆನೆಸಿಟ್ಟೇನೆ ಫ್ರೆಂಡ್ಸ್. ಸ್ವಲ್ಪ ಹೊರಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಕತ್ತಲಾಗಿದೆ. ಇನ್ನೂ ಬೆಳಕು ಹತ್ತಿಲ್ಲ. ಹೊರಗಡೆ ಹೋಗಿ ಕಸ ಹೊಡೆಯೋಣ ಅಂತ ಹೋದೆ. ಎಷ್ಟು ಕತ್ತಲಾಗಿದೆ. ತುಂಬ ಚಳಿ ಅಂದರೆ ಚಳಿ ಇತ್ತು ಫ್ರೆಂಡ್ಸು. ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದು ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಒಳಗಡೆ ಬಂದೆ ಫ್ರೆಂಡ್ಸ್. ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವರು ಎದ್ದಿದ್ರು ಫ್ರೆಂಡ್ಸ್. ಅವರಿಗೂ ಕೂಡ ಟೀ ಕೊಟ್ಟೆ. ಅವ್ರ ಟೀ ಜೊತೆಗೆ ಬ್ರೆಡ್ ಆದರೂ ಆಗಲಿ ಬಿಸ್ಕಿಟ್ ಆದರೂ ಆಗಲಿ ಡೈಲಿ ಮಾರ್ನಿಂಗ್ ಅವ್ರಿಗೆ ಬೇಕು ಫ್ರೆಂಡ್ಸ್. ಅದಕ್ಕೆ ಅವ್ರಿಗೆ ಟೀ ಕೊಟ್ಟು ಆಮೇಲೆ ಹೋಗಿ ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿ ಬಂದೆ. ಅಷ್ಟೊತ್ತಿಗಾಗಲೇ ಸ್ವಲ್ಪ ಬೆಳಕು ಕರೆದಿತ್ತು ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಎಲ್ಲ ಮೆಟ್ಲು ಎಲ್ಲ ಒರೆಸ್ಕೊಂಡು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿ ಡೈಲಿ ಸಣ್ಣ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬನ್ನಿ ಪಲ್ಯ ಮಾಡೋಣ ತೋರಿಸ್ತೀನಿ. ಇಲ್ಲಿ ನನ್ನ ಮಗಳು ಚಾನಲ್ನ ವೆಲ್ಕಮ್ ಮಾಡ್ಕೊಳ್ಳೋದು ಬಟಾಣಿ ಆಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್. ಇದ್ರ ಜೊತೆಗೆ ಚಪಾತಿ ಮಾಡೋಣ ಬನ್ನಿ. ಬೇಗ ಚಪಾತಿ ಮಾಡಿ ಮಕ್ಕಳು ಬೇರೆ ತಿಂಡಿ ಬಾಚಿ ನನಗೂ ಕೂಡ ಮೀಟಿಂಗಿಗೆ ಹೋಗೋಕೆ ಟೈಮ್ ಆಗಿತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಬೇಗ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬರೀ ಟೈಮ್ ನೋಡ್ತಾ ಈ ಕಡೆ. ತಿಂಡಿ ತಿಂತಾ ಇದ್ದಾರೆ ಫ್ರೆಂಡ್ಸ್ ಮಕ್ಕಳು. ಸ್ಕೂಲಿಗೆ ಟೈಮ್ ಆಗೈತಿ. ರೆಡಿಯಾಗಿ ತಿಂಡಿ ತಿಂದು ಹೋಗ್ತಾರೆ ಅವರು. ಮತ್ತು ನಿಮಗೆ ಸಾಯಂಕಾಲನೇ ಓಕೆ ಫ್ರೆಂಡ್ಸ್, ಇವತ್ತು ಮೀಟಿಂಗ್ ಐತೆ ಫ್ರೆಂಡ್ಸ್. ಅದಕ್ಕೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬಂದು ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.